ಹಲೋ ನಮಸ್ಕಾರ, ನಾವು ನಿಮ್ಮ ಸಿಸ್ಟರ್ ಮೈಸೂರು ಪ್ರಾಪರ್ಟೀಸ್. ನಾ ಇವತ್ತಿರೋದು ಮೈಸೂರಿನ ವಾರಾಜಿನಗರದಲ್ಲಿ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಚಾಮುಂಡಿ ಬೆಟ್ಟದ ಬ್ಯಾಕ್ ಸೈಡ್ ಅಲ್ಲಿ ಇರುವಂತಹ ಈ ಬ್ಯೂಟಿಫುಲ್ ಆದ 2030 ಡ್ಯೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಇನ್ನ ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ, ಹಾಗೇನೆ ಮೂಡ ಅಪ್ರೂವ್ ಪ್ರಾಪರ್ಟಿ ಆಗಿರುತ್ತೆ. ಅಂಡ್ ಹಾಗೆ ನೀವು ಮನೆ ಕೂಡ ನೋಡ್ತಿರ್ಬೋದು. ನಿಮ್ಗೆ 30 ಫೀಟ್ ರೋಡ್ ಆರಾಮಾಗಿ ನೀವು ಕಾರ್ನ ಹೊರಗಡೆ ಪಾರ್ಕ್ ಮಾಡ್ಕೊಳ್ಬಹುದು. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ರೆ, ಈ ಗೇಟ್ ನ ಅವರು ಕಂಪ್ಲೀಟ್ ಆಗಿ MST ಇಂದ ಮಾಡಿರುವಂತ ಗೇಟ್ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಒಳಗಡೆ ಬರ್ತಿದ್ದಾಗೆ ಇಲ್ಲೂ ಕೂಡ ನೀವು ಆರಾಮಾಗಿ 2 ವೀಲರ್ಸ್ ನ ಪಾರ್ಕ್ ಮಾಡ್ಕೊಳ್ಬಹುದು. ಅಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಏನಾದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಚಾರ್ಜಿಂಗ್ ಹಾಕೊಳ್ಳೋದಕ್ಕೂ ಕೂಡ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ರೆ, ಸಂಪ್ ಅಂದು ನಿಮ್ಗೆ 8000 ಲೀಟರ್ ಕೆಪಾಸಿಟಿ ಇಡುವಂತ ಸಂಪ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಹಾಗೆ ನಿಮ್ಗೆ ಫ್ಲೋರಿಗೂ ಅವರು ಆಂಟಿಸ್ಕಿಟ್ ಟೈಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂತ ನೀರ್ ನಿಲ್ಲಲ್ಲ. ಅಂಡ್ ಹಾಗೆ ಇಲ್ಲೂ ಕೂಡ ನಿಮ್ಗೆ ಟ್ಯಾಪ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ವಾಟರ್ಗೆ ಅಂತ ಅಂದ್ಬಿಟ್ಟು. ಅಂಡ್ ಈ ಕಡೆ ಬರ್ತಿದ್ದಾಗೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ನಿಮ್ಗೆ 2 ಫೀಟ್ ಸೆಟ್ ಬ್ಯಾಕ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ರ, ಇದು ಬಂದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಇದನ್ನ ಕಂಪ್ಲೀಟ್ ಆಗಿ ಅವರು ಫಸ್ಟ್ ಸ್ಟಿಕ್ ಇಂದ ಮಾಡುವಂತ ಡೋರ್ ನ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ನಿಮ್ಗೆ ಯುರೋಪಾ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಬನ್ನಿ ಒಳಗಡೆ ಲಿವಿಂಗ್ ಏರಿಯಾ ಹೇಗಿದೆ ಅಂತ ನೋಡೋಣ. ಇಲ್ಲಿ ಏನ್ ನೋಡ್ತಾ ಇದೀರಾ, ಇದು ಬಂದು ಈ ಮನೆಯ ಲಿವಿಂಗ್ ಹಾಲ್ ಅಂತಾನೆ ಹೇಳ್ಬೋದು. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೀವೇ ನೋಡ್ತಾ ಇದೀರಾ. ಸೊ ಇಲ್ಲಿ ಆರಾಮಾಗಿ ನೀವು ಸೋಫಾ ಹಾಕೊಳ್ಬಹುದು, ಆರಾಮಾಗಿ ಕುತ್ಕೊಳ್ಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಅಂಡ್ ಹಾಗೆ ನೀವು ಇಲ್ಲಿ ಮನೆಗೆ ಮಾಡಿರುವಂತ ಪೇಂಟಿಂಗ್ಸ್ ಕೂಡ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ ಟಿವಿ ಕ್ಯಾಬಿನೆಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಆರಾಮಾಗಿ ಏನಿಲ್ಲ ಅಂತಂದ್ರೆ ಒಂದು 60 to 80 ಇಂಚಸ್ ಟಿವಿನ ಆರಾಮಾಗಿ ಹಾಕೊಳ್ಬಹುದು. ಅಂಡ್ ಇಲ್ಲೂ ಕೂಡ ನಿಮ್ಗೆ ಡ್ರಾಯರ್ ಫೆಸಿಲಿಟೀಸ್ ಇರೋದ್ರಿಂದ ಸೊ ಯಾವುದೇ ರೀತಿಯಾದಂತಹ ಐಟಮ್ಸ್ ಗಳನ್ನ ನೀವಲ್ಲಿ ಇಟ್ಕೊಳ್ಬಹುದು. ಅಂಡ್ ಈ ಕಡೆ ನಿಮ್ಗೆ ಅಂಡ್ ಹಾಗೆ ಈ ಕಡೆ ಕೂಡ ನಿಮ್ಗೆ ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಸೊ ನಿಮ್ಗೆ ಇಲ್ಲಿ ನಿಮ್ಗೆ ಶೋ ಐಟಮ್ಸ್ ಆಗಿರ್ಬೋದು, ಇಲ್ಲ ಡೆಕೋರೇಟಿವ್ ಐಟಮ್ಸ್ ಯಾವುದೇ ಆದ್ರೂ ಕೂಡ ನೀವು ಇಲ್ಲಿ ಇಟ್ಕೊಳ್ಬಹುದು. ಅಂಡ್ ಹಾಗೆ ಅಲ್ಲೂ ಕೂಡ ಆ ಕಡೆ ನಿಮ್ಗೆ ವಿಂಡೋಸ್ ನ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಈ ವಿಂಡೋ ಬಂದು ನಿಮ್ಗೆ ಇಲ್ಲಿ 3 to 3.5 ಫೀಟ್ ಇರುವಂತ ಒಂದು ವಿಂಡೋ ಇದೆ. ಸೊ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಲೈಟಿಂಗ್ಸ್ ನ ಯೂಸ್ ಮಾಡಿ ನಿಮ್ಗೆ ಮನೆಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ. ಹಾಗೆ ನಾನು ಟಿವಿ ಕ್ಯಾಬಿನೆಟ್ ಹತ್ರ ಹೇಳೋದು ಮರೆತೆ, ಇಲ್ಲೂ ಕೂಡ ನಿಮ್ಗೆ ಸ್ಟ್ರಿಪ್ ಲೈಟ್ಸ್ ನ ಯೂಸ್ ಮಾಡಿರುವಂತ ಟಿವಿ ಕ್ಯಾಬಿನೆಟ್ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಅಂಡ್ ಲಿವಿಂಗ್ ಏರಿಯಾ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಈ ಮನೆಯ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಈ ಮನೆಯ ಬ್ಯೂಟಿಫುಲ್ ಆಗಿರುವಂತ ಒಂದು ಪುಟ್ಟದಾಗಿರುವಂತ ಒಂದು ದೇವ್ರ ಮನೆ ಆಗಿರುತ್ತೆ. ಇದನ್ನು ಕೂಡ ಕಂಪ್ಲೀಟ್ ಆಗಿ ಅವರು ಫಸ್ಟ್ ಸ್ಟಿಕ್ ಮತ್ತೆ ಟೆಫನ್ ಗ್ಲಾಸ್ ನ ಯೂಸ್ ಮಾಡಿ ಮಾಡುವಂತ ದೇವ್ರ ಮನೆಯನ್ನ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಸ್ಟೋರೇಜ್ಗೂ ಕೂಡ ನಿಮ್ಗೆ ಅಲ್ಲಿ ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಆರಾಮಾಗಿ ಏನಿಲ್ಲ ಅಂತ ಅಂದ್ರೂ ಒಬ್ರಂತೂ ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ದೇವ್ರ ಮನೆ ಹೇಗಿದೆ ಅಂತ ನೋಡಿ ಆಯ್ತು. ಬನ್ನಿ ಅದ್ರ ಪಕ್ಕದಲ್ಲಿ ನಿಮ್ಗೆ ಕಿಚನ್ ಕೂಡ ಇದೆ. ಇದು ಬಂದು ನಿಮ್ಗೆ ಓಪನ್ ಕಿಚನ್ ಆಗಿರುತ್ತೆ. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಸಿಟ್ಟಿಂಗ್ಸ್ ಎಲ್ಲ ಬಂದು ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ಆಗಿರುತ್ತೆ. ಅಂಡ್ ಹಾಗೆ ಇಲ್ಲಿ ನಿಮ್ಗೆ ಇಲ್ಲೊಂದು ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ವಾಟರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ವಾಟರ್ ಪ್ಯೂರಿಫೈಯರ್ಗೆ ಅಂತ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ಮತ್ತೆ ಕನೆಕ್ಷನ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂತು ಅಂತಂದ್ರೆ ನಿಮ್ಗೆ ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೂ ಅಂದ್ರೆ ರೆಫ್ರಿಜರೇಟರ್ ಇಟ್ಕೊಳ್ಳೋದಕ್ಕೂ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಬಂತು ಅಂತ ಅಂದ್ರೆ ನಿಮ್ಗೆ ಗ್ಯಾಸ್ ಪಾಯಿಂಟ್ ಕೂಡ ಇಲ್ಲಿ ಇರೋದನ್ನ ನೀವು ನೋಡ್ಬೋದು. ಅಂಡ್ ಆಲ್ಸೋ ಇಲ್ಲಿ ಕೂಡ ನಿಮ್ಗೆ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಅಂದ್ರೆ ಅವನ್ ಆಗಿರ್ಬೋದು, ಇಲ್ಲ ಮಿಕ್ಸರ್ ಆಗಿರ್ಬೋದು, ಏನೇ ಇದು ಕೂಡ ಇಲ್ಲಿ ಇಟ್ಕೊಳ್ಳೋದಕ್ಕೂ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ಮತ್ತೆ ಪ್ಲಗ್ ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮ್ಗೆ ಸ್ಟೋರೇಜ್ಗೆ ಅಂತಾನು ಕೂಡ ನಿಮ್ಗೆ ಇಲ್ಲಿ ತುಂಬಾನೇ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತ ಐಟಮ್ ಗಳನ್ನ ನೀವು ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಹಾಗೆ ಇಲ್ಲಿ ವಿಂಡೋ ಇರೋದನ್ನು ಕೂಡ ನೋಡ್ತಿರ್ಬೋದು, ಪುಟ್ಟದಾಗಿ ಒಂದು ವಿಂಡೋಸ್ ಕೂಡ ಇದೆ. ಅಂಡ್ ಹಾಗೆ ನಿಮ್ಗೆ ಚಿಮ್ನಿಗೂ ಕೂಡ ನಿಮ್ಗೆ ಅಲ್ಲಿ ಸ್ಪೇಸ್ ನ ನಿಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ ಚಿಮ್ನಿ ಕೂಡ ಹಾಕೊಳ್ಬಹುದು. ಹಾಗೇನೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ಪುಟ್ಟದಾಗಿ ಒಂದು ಕಂಪಾರ್ಟ್ಮೆಂಟ್ಸ್ ನ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದಾದ್ರು ಶೋಕೇಸ್ ಐಟಮ್ ಆಗಿರ್ಬೋದು, ಇಲ್ಲ ಐಡಲ್ಸ್ ಆಗಿರ್ಬೋದು, ಏನಾದ್ರು ಇಟ್ಕೊಳ್ಳೋದಕ್ಕೆ ಅಂತಾನುವೆ. ಸೊ ಅಲ್ಲಿಗೂ ಕೂಡ ನಿಮ್ಗೆ ಲೈಟಿಂಗ್ಸ್ ಆಗಿರೋದನ್ನ ನೀವು ನೋಡ್ಬೋದು. ಸೊ ಬನ್ನಿ ಈ ಮನೆಯ ಇನ್ನು ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ರೆ, ಇದು ಬಂದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನೀವು ಆರಾಮಾಗಿ ನೀವು ಕ್ವೀನ್ ಸೈಜ್ ಕಾಟ್ ನ ಹಾಕೊಂಡು ಆ ಕಡೆ ಓಡಾಡ್ಬೋದು. ಹಾಗೇನೆ ನಿಮ್ಗೆ ಪಕ್ಕದಲ್ಲಿ ಬರ್ತಿದ್ದಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ವಾರ್ಡ್ರೋಬ್ ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಮೇಲ್ಗಡೆ ಕೂಡ ನೀವು ನೋಡ್ತಿರ್ಬೋದು ಸ್ಟೋರೇಜ್ಗೆ ಅಂತ ನಿಮ್ಗೆ ತುಂಬಾನೇ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಸ್ಪೇಸ್ ನ. ಅಂಡ್ ಇಲ್ಲಿ ಬಂದು ಅಂತ ನಿಮ್ಗೆ ಆ ಡ್ರೆಸ್ಸಿಂಗ್ ಮಿರರ್ ಕೂಡ ಇರೋದನ್ನ ನೀವು ನೋಡ್ಬೋದು. ಅಂಡ್ ಒಳಗಡೆ ನೀವು ಐಟಮ್ಸ್ ಅಂತಂದ್ರೆ ಮೇಕಪ್ ಐಟಮ್ಸ್ ಆಗಿರ್ಬೋದು, ಏನಾದ್ರು ಥಿಂಗ್ಸ್ ಗಳನ್ನ ಇಲ್ಲಿ ಇಟ್ಕೊಳ್ಬಹುದು. ಅಂಡ್ ಹಾಗೆ ಕೆಳಗಡೆ ಕೂಡ ನಿಮ್ಗೆ ಡ್ರಾಯರ್ ಫೆಸಿಲಿಟೀಸ್ ನ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಐಟಮ್ ಎಲ್ಲ ಅಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ಹಾಗೆ ನೀವು ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮ್ಗೆ POP ನ ಮಾಡಿರೋದ ಫಾಲ್ಸಿಂಗ್ ನ ಈ ರೂಮ್ ಅಲ್ಲೂ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಅಂಡ್ ಹಾಗೆ ವಿಂಡೋ ಅಂತ ಬಂತು ಅಂತ ಅಂದ್ರೆ ಈ ಕಡೆ ಕೂಡ ನೀವು ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ತುಂಬಾ ದೊಡ್ಡದಾಗಿರುವಂತ ಒಂದು
3 ಫೀಟ್ ಇರುವಂತ ಒಂದು ವಿಂಡೋನ ನಿಮ್ಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇನ್ನು ಈ ಮನೆಯ ಒಂದು ಕಾಮನ್ ಟಾಯ್ಲೆಟ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಅದು ಬಂದು ನಿಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇದು ಏನ್ ನೋಡ್ತಾ ಇದ್ದೀರಾ, ಇದು ಈ ಮನೆಯ ಕಾಮನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇಲ್ಲೇ ನೀವು ನೋಡ್ತಿರ್ಬೋದು, ಇಲ್ಲಿ ಕಮೋಡ್ ಇದೆ. ಸೊ ಇದು ಬಂದು ನಿಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನಿಮ್ಗೆ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಒನಿಡಾ ಐವೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು, ಒಂದು ಶವರ್ ಕೂಡ ಇದೆ. ಅಂಡ್ ಈ ಕಡೆ ನೋಡಿದ್ರೆ ನಿಮ್ಗೆ ಗೀಸರ್ಗೂ ಕೂಡ ನಿಮ್ಗೆ ಅಲ್ಲಿ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಂಡ್ ಕನೆಕ್ಟಿವಿಟಿಗೆ ಕೂಡ ನಿಮ್ಗೆ ಇಲ್ಲಿ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವ್ದಾದ್ರು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ, ಅಂದ್ರೆ ಸೋಪ್ ಆಗಿರ್ಬೋದು, ಬ್ರಷ್ ಆಗಿರೋದು, ಪೇಸ್ಟ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ನಿಮ್ಗೆ ಪುಟ್ಟದಾಗಿ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ವಿಂಡೋ ಕೂಡ ಇಲ್ಲಿ ನೋಡ್ಬೋದು ವೆಂಟಿಲೇಷನ್ಗೆ ಅಂತ ಅಂದ್ಬಿಟ್ಟು. ಅಂಡ್ ಹಾಗೆ ನಿಮ್ಗೆ ಸ್ಟೋರೇಜ್ ಏನಾದ್ರು ಇಟ್ಕೊಳ್ಬೇಕು ಅಂತಂದ್ರೆ, ಬೇಡಗರ ಐಟಮ್ಸ್ಗಳೇನಾದ್ರು ಇಟ್ಕೊಳ್ಬೇಕು ಅಂತಂದ್ರೆ ಅಲ್ಲೂ ಕೂಡ ನಿಮ್ಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನ ಈ ಮನೆಯ ಯುಟಿಲಿಟಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದು ಈ ಮನೆಯ ಒಂದು ಪುಟ್ಟದಾಗಿರುವಂತ ಯುಟಿಲಿಟಿ ಆಗಿರುತ್ತೆ. ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು, ಒಂದು ವಾಶ್ ಬೇಸಿನ್ ಇದೆ. ಅಂಡ್ ಇಲ್ಲಿ ಕೂಡ ಯೂಸ್ ಮಾಡುವಂತ ಥಿಂಗ್ಸ್ ಬಂದು ಒನಿಡಾ ಐಬೋ ಥಿಂಗ್ಸ್ ಆಗಿರುತ್ತೆ. ಅಂಡ್ ಸುತ್ತ ನಿಮ್ಗೆ ಸೇಫ್ಟಿ ಇಂಗ್ರೀಸ್ ನ ಕೊಟ್ಟಿರೋದನ್ನ ಕೂಡ ನೋಡ್ತಿರ್ಬೋದು. ಯಾವುದೇ ರೀತಿಯಾದಂತಹ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನಿಮ್ಗೆ ಒಂದು ಟ್ಯಾಪ್ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನಿಮ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ನಿಮ್ಗೆ ಸೆಪರೇಟ್ ಆಗಿ ನಿಮ್ಗೆ ಸ್ಪೇಸ್ ನ ಅವರು ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಬೇರೆ ಕಡೆ ಇಲ್ಲೂ ಸ್ಪೇಸ್ ನ ಇಟ್ಕೊಳ್ಳುತ್ತೆ ಅಂತ ಏನಿಲ್ಲ, ಆರಾಮಾಗಿ ಇಲ್ಲೇ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಬಹುದು. ಅದಕ್ಕೆ ಅಂತ ನಿಮ್ಗೆ ಕನೆಕ್ಟಿವಿಟಿ ಇರೋದನ್ನ ನೀವು ನೋಡ್ಬೋದು. ಸೊ ಕೆಳಗಡೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡಾಯ್ತು. ಇನ್ನ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ನಿಮ್ಗೆ ಇಲ್ಲೂ ಕೂಡ ನೀವು ರೆಫ್ರಿಜರೇಟರ್ ನ ಇಟ್ಕೊಳ್ಬಹುದು. ಸೊ ಅದಕ್ಕೆ ಅಂತ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ನಿಮ್ಗೆ UPS ಪಾಯಿಂಟ್ ಆಗಿರ್ಬೋದು, ಏನಾದ್ರು ಬೇಡದೇ ಇರುವಂತ ಐಟಮ್ಸ್ ಗಳನ್ನ ಕೂಡ ನೀವು ಇಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ಸ್ಟೇರ್ಸ್ಗೂ ಕೂಡ ನೀವು ನೋಡ್ತಿರ್ಬೋದು, ನಿಮ್ಗೆ ಆಂಟಿಸ್ಕಿಪ್ ಗ್ರಾನೈಟ್ ನ ಅವರು ಫ್ಲೋ ಅಂದ್ರೆ ಸ್ಟೆಪ್ಸಿಗೆ ಹಾಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಯೂಸ್ ಮಾಡುವಂತ ರೈಲಿಂಗ್ಸ್ ಬಂದು ನಿಮ್ಗೆ SS ರೈಲಿಂಗ್ಸ್ ಆಗಿರುತ್ತೆ. ಅಂಡ್ ಹಾಗೆ ನೀವು ಇಲ್ಲಿ ಯೂಸ್ ಮಾಡುವಂತ ಕಲರ್ ಕಾಂಬಿನೇಷನ್ ಕೂಡ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಸೊ ನೀವು ಆಲ್ರೆಡಿ ಹೇಳಿದಾಗೆ ಇದು ಬಂದು ನಿಮ್ಗೆ ಫುಲ್ಲಿ ಫರ್ನಿಶ್ಡ್ ಆಗಿರುವಂತ ರೂಮ್ ಆಗಿದೆ. ಇಲ್ಲಿ ಕೂಡ ನೋಡ್ಬೋದು, ನಿಮ್ಗೆ ಕಿಂಗ್ ಸೈಜ್ ಕಾರ್ಡ್ ಇರೋದನ್ನ ಜಸ್ಟ್ ನೀವು ಬೆಡ್ ಅನ್ನ ಹಾಕೊಳ್ಬೇಕಷ್ಟೇನೆ. ಅಂಡ್ ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು, ನಿಮ್ಗೆ POP ಇಂದ ಮಾಡುವಂತ ಫಾಲ್ ಸೀಲಿಂಗ್, ಅಂದ್ರೆ ಬ್ಯೂಟಿಫುಲ್ ಆಗಿರುವಂತ ಫಾಲ್ ಸೀಲಿಂಗ್ ನಿಮ್ಗೆ ಮಾಡ್ಕೊಟ್ಟಿರೋದನ್ನ ಕೂಡ ನೋಡ್ಬೋದು. ಅಂಡ್ ಆ ಕಡೆ ಬಂತು ಅಂತ ಅಂದ್ರೆ ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಇರೋದನ್ನ ನೋಡ್ಬೋದು. ಕೆಳಗಡೆ ಕೂಡ ನಿಮ್ಗೆ ಡ್ರಾ ಫೆಸಿಲಿಟೀಸ್ ಮಾಡ್ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯಾದಂತ ಐಟಮ್ಸ್ ಗಳನ್ನ ನೀವು ಅಲ್ಲಿ ಇಟ್ಕೊಳ್ಬಹುದು. ಹಾಗೆ ನಿಮ್ಗೆ ವಿಂಡೋ ಕೂಡ ಅಲ್ಲಿ ಕೊಟ್ಟಿರೋದನ್ನ ಕೂಡ ನೋಡ್ಬೋದು. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಏನ್ ನೋಡ್ತಾ ಇದ್ರೆ, ಇದು ಬಂದು ನಿಮ್ಗೆ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತಹ ವಾರ್ಡ್ರೋಬ್ ನ ಕೂಡ ನಿಮ್ಗೆ ಇಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ಐಟಮ್ಸ್ ಗಳನ್ನ ನೀವು ಅಲ್ಲಿ ಇಟ್ಕೊಳ್ಬಹುದು. ಸೊ ಈ ರೂಮಿಗೆ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಇರೋದನ್ನ ಕೂಡ ನೋಡ್ಬೋದು. ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು, ನಿಮ್ಗೆ ವಾಲ್ ಮೌಂಟೆಡ್ ಕಮೋಡ್ ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಹಾಗೆ ನಿಮ್ಗೆ ಗೀಸರ್ ಕೂಡ ನಿಮ್ಗೆ ಏಜ್ ಪಾಯಿಂಟ್ ಮತ್ತೆ ಕನೆಕ್ಟಿವಿಟಿನ ಕೊಟ್ಟಿರೋದನ್ನ ನೀವು ನೋಡ್ಬೋದು. ಅಂಡ್ ಆಲ್ಸೋ ಇಲ್ಲಿ ಒಂದು ಶವರ್ ಕೂಡ ಇದೆ. ಈ ಕಡೆ ಬಂತು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಸಿಂಕ್ ಕೂಡ ಇದೆ. ಸೊ ಇಲ್ಲಿ ಬಂದು ನಿಮ್ಗೆ ಈ ಯೂಸ್ ಮಾಡೋಂಥ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿ ನಿಮ್ಗೆ ಜಾಗ್ವಾರ್ ಮತ್ತೆ ಒನಿಡಾ ಐಬೋ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ನಿಮ್ಗೆ ಪೇಸ್ಟ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಇಲ್ಲ ಶಾಂಪೂ ಆಗಿರ್ಬೋದು, ಏನಾದ್ರು ಇಟ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಇಲ್ಲಿ ಆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲಿ ಏನ್ ನೋಡ್ತಾ ಇದ್ದಾರೆ, ಇಲ್ಲಿ ಒಂದು ಪುಟ್ಟದಾಗಿ ನಿಮ್ಗೆ ವಿಂಡೋನ ಕೂಡ ಕೊಟ್ಟಿರೋದನ್ನ ನೋಡ್ಬೋದು. ಸೊ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂದ್ರೆ ಆಯ್ತು. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಥರ್ಡ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ ಓಪನ್ ಇರುವಂತ ಒಂದು ಸ್ಟಡಿ ಹಾಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ತುಂಬಾನೇ ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಯಾವುದೇ ರೀತಿಯಾದಂತಹ ಬುಕ್ಸ್ ಆಗಿರ್ಬೋದು, ಏನಾದ್ರು ನಿಮ್ಗೆ ಇಟ್ಕೊಳ್ಳೋದು ಕೂಡ ನಿಮ್ಗೆ ಇಲ್ಲಿ ಶೆಲ್ಫ್ ನ ಮಾಡ್ಕೊಟ್ಟಿರೋದನ್ನ ನೋಡ್ಬೋದು. ಸೊ ಹಾಗೆ ಇಲ್ಲೂ ಕೂಡ ನಿಮ್ಗೆ ಡ್ರಾ ಫೆಸಿಲಿಟೀಸ್ ಇರೋದನ್ನ ನೋಡ್ಬೋದು. ಸೊ ಬನ್ನಿ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಬಂದು ಈ ಮನೆಯ ಥರ್ಡ್ ಬೆಡ್ರೂಮ್ ಆಗಿದೆ. ಇಲ್ಲೂ ಕೂಡ ನೀವು ಆರಾಮಾಗಿ ಕಿಂಗ್ ಸೈಜ್ ಕಾಟ್ ನ ಹಾಕೊಳ್ಬಹುದು. ಹಾಗೇನೆ ವೆಂಟಿಲೇಷನ್ಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ವಿಂಡೋ ಕೊಟ್ಟಿರೋದನ್ನ ಕೂಡ ನೋಡ್ಬೋದು. ಇದು ಏನಿಲ್ಲ ಅಂತ ಅಂದ್ರೆ ನಿಮ್ಗೆ 3 to 3.5 ಫೀಟ್ ಇರುವಂತ ವಿಂಡೋ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ಈ ರೂಮ್ ಕೂಡ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಇರೋದನ್ನ ನೀವು ನೋಡ್ಬೋದು. ಸೊ ಇದು ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ಬೋದು, ನಿಮ್ಗೆ ವಾಲ್ ಮೌಂಟೆಡ್ ಇರುವಂತ ಕಮೋಡ್ ನ ಹಾಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಗೀಸರ್ ಕೂಡ ಇಲ್ಲಿ ಏಜ್ ಪಾಯಿಂಟ್ ಇರೋದನ್ನ ನೀವು ನೋಡ್ಬೋದು. ಅಂಡ್ ಇಲ್ಲಿ ಒಂದು ಶವರ್ ಕೂಡ ಇದೆ. ಹಾಗೆ ಇಲ್ಲೂ ಕೂಡ ನಿಮ್ಗೆ ಒಂದು ಸಿಂಕ್ ಇದೆ. ಸೊ ಇಲ್ಲಿ ಕೂಡ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಜಾಗ್ವಾರ್ ಮತ್ತೆ ಒನಿಡಾ ಐಬೋ ಫಿಟ್ಟಿಂಗ್ಸ್ ಎರಡು ಕೂಡ ನಿಮ್ಗೆ ಯೂಸ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ವೆಂಟಿಲೇಷನ್ಗೆ ಅಂತ ಅಂದ್ರೆ ಎಕ್ಸಾಸ್ಟ್ಗೆ ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ಪುಟ್ಟದಾಗಿರುವಂತ ವಿಂಡೋನ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಈ ಕಡೆ ಬರ್ತಿದಾಗೆ ಇಲ್ಲೂ ಕೂಡ ನಾವು ನೋಡ್ತಿರ್ಬೋದು, ನಿಮ್ಗೆ ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ವಾರ್ಡ್ರೋಬ್ ಫೆಸಿಲಿಟೀಸ್ ಕೂಡ ಇಲ್ಲಿ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ವಾರ್ಡ್ರೋಬ್ ಇದೆ. ಅಂಡ್ ಹಾಗೆ ನಿಮ್ಗೆ ಸ್ಟೋರೇಜ್ಗೆ ಅಂತ ಕೂಡ ನಿಮ್ಗೆ ಮೇಲ್ಗಡೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ.
ಅಂಡ್ ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ POP ಇಂದ ಮಾಡಿರುವಂತಹ ಫಾಲ್ಸಿಂಗ್ ನ ಕೂಡ ಕೊಟ್ಟಿದ್ದಾರೆ. ಸೊ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಇನ್ನ ಈ ಮನೆಯ ಬಾಲ್ಕನಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಅಂಡ್ ರೂಮ್ ಪಕ್ಕದಲ್ಲಿ ನಿಮಗೆ ಬಾಲ್ಕನಿ ಇರೋದನ್ನ ಕೂಡ ನೋಡ್ತಿರ್ಬೋದು. ಅಂಡ್ ಆರಾಮಾಗಿ ನೀವು ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ನೈಟ್ ಟೈಮ್ ಎಲ್ಲ ಸಂಜೆ ಟೈಮ್ ಕುತ್ಕೊಂಡು ಚಿಲ್ ಔಟ್ ಮಾಡ್ಬೋದು. ಹಾಗೆ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಮನೆ ಮುಂದೆ ನಿಮಗೆ 30 feet ರೋಡ್ ಇರೋದನ್ನ ಕೂಡ ನೋಡ್ಬೋದು. ಅಂಡ್ ಹಾಗೆ ನೀವು ಆರಾಮಾಗಿ ಇಲ್ಲಿ ಕಾರ್ ಕೂಡ ಪಾರ್ಕ್ ಮಾಡ್ಕೊಳ್ಬೋದು. ಅಂಡ್ ಸುತ್ತಮುತ್ತ ಕೂಡ ನೋಡ್ಬೋದು ಎಷ್ಟು ಮನೆಗಳು ಆಗ್ತಿದಾವೆ ಅಂತ ಅಂದ್ಬಿಟ್ಟು. ಸೊ ಯಾವುದೇ ರೀತಿ ಇವಾಗಷ್ಟೇ ಹೊಸದಾಗಿ ಏನು ಲೇಔಟ್ ಆಗ್ತಿದೆ ಅಂತೆಲ್ಲ ಎದುರುಕೊಳ್ಳೋದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಹಾಗೆ ನಾನು ಹೇಳ್ದಂಗೆ ಬೆಟ್ಟ ಕೂಡ ಈ ಕಡೆಯಿಂದ ಕಾಣುತ್ತೆ. ಸೊ ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ದಾರೆ, ಇದು ಕೂಡ ನಿಮಗೆ ಪುಟ್ಟದಾಗಿರುವಂತ ಒಂದು ಲಿವಿಂಗ್ ಹಾಲ್ ಆಗಿದೆ. ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಬ್ಯೂಟಿಫುಲ್ ಆಗಿರುವಂತ ಒಂದು POP ಇಂದ ಮಾಡಿರುವಂತ ಫಾಲ್ಸಿಂಗ್ ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಸ್ವಿಚಸ್ ಆಗಿರ್ಬೋದು, ವಯರ್ಸ್ ಆಗಿರ್ಬೋದು. ಸೊ ಅಲ್ಲಿ ಸ್ವಿಚಸ್ ಆಗಿರುತ್ತೆ, ವಿ-ಗಾರ್ಡ್ ವಯರ್ಸ್ ಆಗಿರುತ್ತೆ. ಹಾಗೆ ಏಷ್ಯನ್ ಪೇಂಟ್ ನ ಯೂಸ್ ಮಾಡಿದ್ದಾರೆ ಈ ಮನೆಗೆ. ಸೊ ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅಂಡ್ ಹಾಗೆ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಡೈರೆಕ್ಟ್ ಆಗಿ ಸನ್ಲೈಟ್ ಕೆಳಗಡೆ ಬೀಳೋದಕ್ಕೆ ಅಂದ್ರೆ ಮನೆ ಒಳಗಡೆ ಬೀಳೋದಕ್ಕೂ ನಿಮಗೆ ಟೆಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಅಂಡ್ ಹಾಗೆ ಟೆರಸ್ಸಿಗೆ ಹೋಗೋದಕ್ಕೆ ಅಂತ ನಿಮಗೆ ಇಲ್ಲೊಂದು ನಿಮಗೆ ಸೇಫ್ಟಿ ಡೋರ್ನ ಕೂಡ ಪ್ರೊವೈಡ್ ಮಾಡಿರೋದನ್ನ ನೋಡ್ಬೋದು. ಹಾಗೆ ನೀವು ಟೆರಸ್ ಅಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಫ್ಲೋರಿಗೆ ನಿಮಗೆ ಅವರು ಆಂಟಿ ಡ್ಯಾಂಪ್ರೂಫ್ ಪೇಂಟ್ ನ ಹಾಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ನೀವು ಆರಾಮಾಗಿ ನೀವು ಇಲ್ಲಿ ಗಾರ್ಡನಿಂಗ್ ಕೂಡ ಮಾಡ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ನೀವು ಇಲ್ಲೂ ಕೂಡ ನೀವು ಟೆಫನ್ ಗ್ಲಾಸ್ ಏನಾದ್ರು ಹಾಕೊಂಡು ನಿಮಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಇಲ್ಲೂ ಕೂಡ ನೀವು ಕುತ್ಕೊಂಡು ಚಿಲ್ ಔಟ್ ಮಾಡ್ಬೋದು. ಅಂಡ್ ಹಾಗೆ ಇಲ್ಲೂ ಕೂಡ ನೋಡ್ತಿರ್ಬೋದು ಈ ಮನೆಗೆ CCTV ಏನಾದ್ರು ಹಾಕೊಳ್ಬೇಕು ಅಂತಂದ್ರೆ ಅವ್ರ ಕಡೆಯಿಂದ ನಿಮಗೆ ಪ್ರೊವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ನೋಡ್ತಿರ್ಬೋದು ನಿಮಗೆ ಬಟ್ಟೆ ಒಣಗಿ ಹಾಕೋದಕ್ಕೆ ಟೀ ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂತು ಅಂತ ನಿಮಗೆ ಬಟ್ಟೆ ಒಗೆಯೋದಕ್ಕೂ ಕೂಡ ನಿಮಗೆ ಕಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಲ್ಲಿ ಟ್ಯಾಪ್ ಫೆಸಿಲಿಟೀಸ್ ನ ಕೂಡ ಮಾಡ್ಕೊಟ್ಟಿದ್ದಾರೆ. ಅಂಡ್ ಹಾಗೆ ಇಲ್ಲಿ ಯೂಸ್ ಮಾಡುವಂತ ಪೈಪ್ಸ್ ಬಂದು ನಿಮಗೆ ಈ ಸುಪ್ರೀಂ ಪೈಪ್ಸ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ನಿಮಗೆ ಇಲ್ಲಿ ನೋಡ್ತಿರ್ಬೋದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ನಿಮಗೆ ಇಲ್ಲಿ ಏಜ್ ಪಾಯಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನೋಡಬಹುದು ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ನಿಮಗೆ ಸೋಲಾರ್ ಹಾಕೊಳ್ಳೋದಕ್ಕೂ ನಿಮಗೆ ಸ್ಪೇಸ್ ನ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಫಿಕ್ಸ್ಡ್ ಇರುವಂತ MS ಸ್ಟೀಲ್ ಇಂದ ಮಾಡುವಂತ ಲ್ಯಾಡರ್ ಆಗಿರುತ್ತೆ. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ ಅವರು 9 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ರಾಮ್ಕೋ ಸಿಮೆಂಟ್, ಏಷಿಯನ್ ಪೇಂಟ್, SS ರೈಲಿಂಗ್ಸ್, MS ಸ್ಟೀಲ್, ಲೀಶಾ ಸ್ವಿಚಸ್, ವಿ-ಗಾರ್ಡ್ ವಯರ್ಸ್ ಹಾಗೆ ಆಶೀರ್ವಾದ್ ಪೈಪ್ಸ್ ಇಷ್ಟೆಲ್ಲ ಯೂಸ್ ಮಾಡಿ ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಮನೆಯ ಅಮಿಟೀಸ್ ಬಗ್ಗೆ ನೋಡೋದಾದ್ರೆ ನಿಮಗೆ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಹಾಗೆ ಹೋಟೆಲ್ ಆಗಿರ್ಬೋದು ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ವಿತಿನ್ 500 to 1 kilometer ಅಲ್ಲಿ ನಿಮ್ಗೆಲ್ಲ ಸಿಕ್ಬಿಡುತ್ತೆ. ಸೊ ನನ್ನ ಹಿಂದೆ ಕೂಡ ನೀವು ನೋಡ್ತಿರ್ಬೋದು ಚಾಮುಂಡಿ ಬೆಟ್ಟದ ವ್ಯೂ ಕೂಡ ಇರೋದನ್ನ ಇಂಥ ಮನೆಯನ್ನ ತಗೊಳ್ತಾ ಇರೋದಕ್ಕಾಗುತ್ತಾ. ಸೊ ಈ ಮನೆಗೆ ಅವರು ಕೋಟ್ ಮಾಡ್ತಿರುವಂತ ಪ್ರೈಸ್ ಬಂದು ನಿಮಗೆ 90 ಲಕ್ಷ ಆಗಿರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡ್ಬೋದು. ಆರ್ ಎಲ್ಸ್ ನಮ್ಮ ಆಫೀಸ್ಗೆ ಕೂಡ ಬಂದು ನೀವು ಡೈರೆಕ್ಟ್ ಆಗಿ ಬುಕ್ ಮಾಡ್ಕೊಳ್ಬಹುದು. ನಮ್ಮ ಕಡೆಯಿಂದಾನೇ ಫ್ರೀ ವಿಸಿಟಿಂಗ್ಸ್ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ಇದೇ ರೀತಿ ಹೆಚ್ಚಿನ ಪ್ರಾಪರ್ಟಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.